ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಮಾಡ್ತಾ ಇದ್ದೀವಿ ರಾಜ್ಮಾ ಚಾವಲ್. ಹೇಗೆ ಮಾಡೋದು ಪಟ್ ಅಂತ ನೋಡೋಣ ಬನ್ನಿ. ಗ್ಯಾಸ್ ಆನ್ ಮಾಡಿದ್ದೀನಿ, ಕಡಾಯಿ ಇಟ್ಟಿದ್ದೀನಿ. ಸ್ವಲ್ಪ ಕಾಯಿಲಿ ಕಡಾಯಿ. ಓಕೆ, ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ. ಹೀಟ್ ಆಗಿದೆ ಆಯಿಲು, ಸ್ವಲ್ಪ ಸಾಕು, 1-2 ಸ್ಪೂನ್ ಅಷ್ಟು. ಓಕೆ, ಆಯಿಲ್ ಹೀಟ್ ಆಗಿದೆ, 1-2 ಸ್ಪೂನ್ ಆಯಿಲ್ ಸಾಕು, ಜಾಸ್ತಿ ಬೇಕಾಗಲ್ಲ. ಸೊ ಇಲ್ಲಿ ನಾನು ತೊಗೊಂಡಿದ್ದೀನಿ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿರೋದು. ಸೊ ರಫ್ಲಿ ಚಾಪ್ ಮಾಡಿದ್ರೆ ಸಾಕು. ಇವಾಗ ಈ ಆಯಿಲ್ ಏನು ಹೀಟ್ ಆಗಿದೆ ಅದಕ್ಕೆ ಹಾಕ್ಕೊಳ್ಳೋಣ. ಒಟ್ಟಿಗೆ ಹಾಕೋಬೋದು. ಇದನ್ನು ಚೆನ್ನಾಗಿ ಆಯಿಲ್ನಲ್ಲಿ ಫ್ರೈ ಮಾಡಬೇಕು. ಈ ರಾಜ್ಮಾ ಏನಿದೆ, ರಾಜ್ಮಾ ಗ್ರೇವಿ, ಅದನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಬಟ್ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ. ಸೊ ಇದನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಅಂದರೆ ಹಸಿ ವಾಸನೆ ಹೋಗಬೇಕು. ಸೊ ಅದ್ರ ಜೊತೆಗೆ ನಾನು ತೊಗೊಂಡಿದ್ದೀನಿ ಟೊಮ್ಯಾಟೊ ಮತ್ತು ರೆಡ್ ಚಿಲ್ಲಿ ಇದೆ. ನಾನು ತೋರಿಸ್ತೀನಿ ನಿಮಗೆ, ಇದ್ರ ಕೆಳಗಿದೆ. ಅದು ಹಾಕ್ಕೋಬೇಕಾದ್ರೆ ನಾನು ತೋರಿಸ್ತೀನಿ. ಇದು ಆನಿಯನ್ಸ್ ಇವಾಗ ಚೆನ್ನಾಗಿ ಫ್ರೈ ಆಗಲಿ, ಆಮೇಲೆ ಟೊಮ್ಯಾಟೊ ಹಾಕ್ಕೊಳ್ಳೋಣ. ಆನಿಯನ್ಸ್ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ, ಇದು ಕಲರ್ ಚೇಂಜ್ ಆಗಿದೆ. ಈಗ ಇದಕ್ಕೆ ನಾನು ಹಾಕೋತಾ ಇದ್ದೀನಿ ಟೊಮ್ಯಾಟೊ, ರಫ್ಲಿ ಚಾಪ್ ಮಾಡಿರೋದು. ಇದ್ರ ಜೊತೆಗೆ ನಾವು ಬೆಳಗ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ. ಸೊ ಒಳ್ಳೆ ಕಲರ್ ಬರುತ್ತೆ ಇದು ಹಾಕೊಳ್ಳೋದ್ರಿಂದ. ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಹೈ ಫ್ಲೇಮ್ ಇರಲಿ. ಎಲ್ಲ ಒಟ್ಟೊಟ್ಟಿಗೆ ಹಾಕೊಂಡ್ಬಿಟ್ರೆ ಈರುಳ್ಳಿದು ಹಸಿ ವಾಸನೆ ಹೋಗೋದಿಲ್ಲ. ಸೊ ಫಸ್ಟು ಈರುಳ್ಳಿ, ಜಿಂಜರ್ ಗಾರ್ಲಿಕ್ ಎಲ್ಲ ಫ್ರೈ ಮಾಡಿಕೊಂಡು ಆಮೇಲೆ ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀವಿ. ಸೊ ಆವಾಗ ಟೊಮ್ಯಾಟೊಸ್ ಎಲ್ಲ ಬೇಗ ಸಾಫ್ಟ್ ಆಗುತ್ತೆ. ಸೊ ಅದಕ್ಕೆ ನಾನು ಉಪ್ಪು ಹಾಕೋತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಳ್ಳೋಣ ಸಾಕು, ಯಾಕಂದರೆ ರಾಜ್ಮಾ ಕುಕ್ ಮಾಡಬೇಕಾದ್ರೇನು ನಾನು ಉಪ್ಪು ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಹಾಕೋತಾ ಇದ್ದೀನಿ. ಈಗ ಚೆನ್ನಾಗಿ ಟೊಮ್ಯಾಟೊ ಸಾಫ್ಟ್ ಆಗಬೇಕು. ಇದು ಸಾಫ್ಟ್ ಆಗಲಿ, ನಾನು ತೋರಿಸ್ತೀನಿ ನಿಮಗೆ. ಓಕೆ, ಟೊಮ್ಯಾಟೊ ಈಗ ಸಾಫ್ಟ್ ಆಗಿದೆ. ಇದಕ್ಕೆ ನಾನು ಸ್ವಲ್ಪ ಕ್ಯಾಶ್ಯೂ ನಟ್ಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಇದು ಗ್ರೇವಿ ತಿಕ್ಕಾಗಿರಲಿ ಅಂತ. ಇನ್ನು ಸುಮ್ಮನೆ ಒಂಚೂರು ಬಾಡಿಸ್ಕೊಂಡ್ರೆ ಆಯಿತು. ಸೊ ಇದು ಸ್ವಲ್ಪ ಸ್ಲೋ ಮಾಡಿದ್ದೀನಿ. ಈಗ ನಾನು ಫ್ಲೇಮ್ನ ಆಫ್ ಮಾಡ್ತೀನಿ. ಇದು ತಣ್ಣಗಾಗಬೇಕು ಕಂಪ್ಲೀಟಾಗಿ. ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಬೇಕು. ಅದಾದಮೇಲೆ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇಲ್ಲಿ ನಾನು ರಾಜ್ಮಾನ ಕುಕ್ ಮಾಡ್ಕೊಂಡಿದ್ದೀನಿ. ಇದು ನಾನು 6 to 7 ವಿಷಲ್ ಬರ್ಸ್ಕೊಂಡಿದ್ದೀನಿ. ಸೊ ಅಷ್ಟು ವಿಸಿಲ್ ಬಂದ್ರೇ ಚೆನ್ನಾಗಿ ಸಾಫ್ಟಾಗಿ ಕುಕ್ ಆಗಿರುತ್ತೆ ರಾಜ್ಮಾ. ಇಲ್ಲಾಂದರೆ ಕಾಳು ಥರ ಹಾಗೆ ಇರುತ್ತೆ ನೋಡಿ. ಈ ಥರ ತೋರಿಸ್ತೀನಿ ರೀ ನಾನು. ಹೀಗೆ ಸಾಫ್ಟಾಗಿ ಕುಕ್ ಆಗಬೇಕು. ಸೊ ಈ ಥರ ಒಂದು 6 to 7 ವಿಷಲ್ಸ್ ಬರ್ಸ್ಕೊಂಡ್ರೆ ಈ ಥರ ಸಾಫ್ಟ್ ಆಗುತ್ತೆ. ಸೊ ಈಗ ನಾನು ಮಿಕ್ಸಿ ಜಾರ್ಗೆ ನಾವೇನು ಫ್ರೈ ಮಾಡ್ಕೊಂಡ್ವಿ ಅದನ್ನು ಹಾಕ್ಕೊಂಡಿದ್ದೀನಿ. 2 ಟ್ರಿಪ್ ನಾನು ಹಾಕ್ಕೋತೀನಿ ಸ್ವಲ್ಪ. ಸೊ ಈ ರಾಜ್ಮಾ ಏನಿದೆ ನಾವು ಬೇಯಿಸ್ಕೊಂಡಿರೋದು ಅದನ್ನು ಸ್ವಲ್ಪ ಇದಕ್ಕೆ ಹಾಕೋತೀನಿ. ಸೊ ಇದರಿಂದ ಸಹ ಗ್ರೇವಿ ತಿಕ್ ಆಗೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಸೊ ನಿಮ್ಮ ಹತ್ರ ಕ್ಯಾಶ್ಯೂ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡಿಕೊಂಡು ಬರೀ ಇದನ್ನೇ ಹಾಕೋಬೋದು. ನಾನು 2 ಮಾಡ್ತಾಯಿದ್ದೀನಿ. ಸೊ ಇದು ಹಾಕೊಳ್ಳೋದ್ರಿಂದ ನಮ್ಮ ಗ್ರೇವಿ ತಿಕ್ಕಾಗಿ ಟೇಸ್ಟಿಯಾಗಿರುತ್ತೆ. ಸೊ ಇದನ್ನು ಇವಾಗ ನಾನು ಗ್ರೈಂಡ್ ಮಾಡ್ಕೋತೀನಿ. ಇದಕ್ಕೆ ನೀರು ಹಾಕಬಾರ್ದು, ಬಿಕಾಸ್ ಟೊಮ್ಯಾಟೊ ಆಲ್ರೆಡಿ ಅದರಲ್ಲಿ ನೀರಿನಾಂಶ ಇರುತ್ತೆ. ಸೊ ಎಲ್ಲ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಈಗ ಇದೇ ಕುಕ್ಕರ್ ತೊಗೊಂಡಿದ್ದೀನಿ. ಇದರಲ್ಲಿದ್ದ ರಾಜ್ಮಾನ ಇದಕ್ಕೆ ಶಿಫ್ಟ್ ಮಾಡಿದ್ದೀನಿ. ಇಲ್ಲಿ ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಮತ್ತು ಇದಕ್ಕೆ ನಾನು ಗೀ ಹಾಕೋತಾ ಇದ್ದೀನಿ. ಸೊ ಒಳ್ಳೆ ಟೇಸ್ಟ್ ಇರುತ್ತೆ. ಗೀ ಮತ್ತು ಆಯಿಲ್ 2 ಮಿಕ್ಸ್ ಮಾಡಿ ಹಾಕಿದ್ರೆ. ಸ್ಲೋ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಾನು ತೊಗೊಂಡಿದ್ದೀನಿ ಚಕ್ಕೆ ಲವಂಗ, ಪಲಾವ್ ಎಲೆ ಮತ್ತು ಒಂದು ಸ್ಟಾರ್ ಹೂವು. ಚಕ್ಕೆ ಲವಂಗ ಮತ್ತು ಪಲಾವ್ ಎಲೆ ಇದಕ್ಕೆ ಹಾಕೊಳ್ಳೋಣ ಇವಾಗ. ಈಗ ನಾನು ಇದು ಗ್ರೈಂಡ್ ಮಾಡಿಕೊಂಡಂಥ ಪೇಸ್ಟ್ ಏನಿದೆ ಅದನ್ನು ಹಾಕ್ಕೋತಾ ಇದ್ದೀನಿ. ಇನ್ನಾಚೂರಿದೆ ಜಾರ್ನಲ್ಲಿದೆ, ಅದನ್ನು ಹಾಕೋತೀನಿ.
ಲೋ ಫ್ಲೇಮ್ ಇಟ್ಕೊಂಡು ಹಾಕೋಬೇಕು. ಇದನ್ನೆಲ್ಲ ಲೋ ಫ್ಲೇಮಾಗಿ ಇಟ್ಕೊಂಡು ಹಾಕೋಬೇಕು. ಸೊ ಇದೆಲ್ಲ ನಾನು ಸ್ವಲ್ಪ ನೀರು ಹಾಕಿ ತೊಳೆದ್ಬಿಟ್ಟು ಇದಕ್ಕೆ ಹಾಕೋತೀನಿ. ಫೈನ್. ಇವಾಗ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಜರ ತೊಳೆದ್ಬಿಟ್ಟು ಹಾಕ್ಕೊಂಡೆ. ನಾನು ಬೇರೆ ಯಾವುದೂ ನೀರು ಆ್ಯಡ್ ಮಾಡಿಲ್ಲ. ಈ ರಾಜ್ಮಾದೇನು ವಾಟ್ರ್ ಇದೆ ಅದನ್ನೇ ಆ್ಯಡ್ ಮಾಡಿದ್ದು. ಸೊ ಈ ರಾಜ್ಮಾ ವಾಟ್ರ್ ಏನು ವೇಸ್ಟ್ ಆಗೋದಿಲ್ಲ. ಬಟ್ ಸ್ವಲ್ಪ ನೋಡಿಕೊಂಡು ನಾವು ರಾಜ್ಮಾ ಕುಕ್ ಮಾಡ್ಬೇಕಾದ್ರೆ ಹಾಕೋಬೇಕಾಗತ್ತೆ ನೀರು, ಯಾಕಂದರೆ ನಮ್ಮದು ಗ್ರೇವಿ ತಿಕ್ಕಾಗಿರಬೇಕು. ಸೊ ಇಲ್ಲಿ ನಾನು ಒಂದೊಂದೇ ಸ್ಪೈಸಸ್ನ ಆ್ಯಡ್ ಮಾಡ್ತೀನಿ. ಇಲ್ಲಿ ನಾನು ಹಾಕೋತಾ ಇದ್ದೀನಿ ಚಿಲ್ಲಿ ಪೌಡ್ರ್, ರೆಡ್ ಚಿಲ್ಲಿ ಪೌಡ್ರ್, ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರ್. ಆಮೇಲೆ ನಾನು ಹಾಕೋತೀನಿ ಗರಂ ಮಸಾಲ. ಆಯಿತು. ನೆಕ್ಸ್ಟ್ ಹಾಕೊಳ್ಳೋಣ ಧನಿಯಾ ಪುಡಿ. ಧನಿಯಾ ಪುಡಿ ಸ್ವಲ್ಪ ಸಾಕು, ಜಾಸ್ತಿ ಬೇಕಾಗಲ್ಲ. ಅದಾದ್ಮೇಲೆ ನಾನು ಹಾಕೋತೀನಿ ಅರಿಶಿನ, ಸ್ವಲ್ಪ ಅರಿಶಿನ. ಆಮೇಲೆ ಹಾಕೊಳ್ಳೋಣ ಉಪ್ಪು ನೋಡ್ಕೊಂಡು ಹಾಕೊಳ್ಳೋಣ. ರಾಜ್ಮಾ ಕುಕ್ ಮಾಡಬೇಕಾದ್ರೂ ಹಾಕ್ಕೊಂಡಿದ್ದೀವಿ, ಟೊಮೆಟೊ ಸಾಫ್ಟ್ ಆಗಲಿ ಅಂತಲೂ ಹಾಕ್ಕೊಂಡಿದ್ದೀವಿ ಸ್ವಲ್ಪ. ಆಮೇಲೆ ಟೇಸ್ಟ್ ನೋಡ್ತೀನಿ ನಾನು. ಇದು ಸ್ವಲ್ಪ ಕುದಿ ಬರಲಿ, ಜಾಸ್ತಿ ಏನು ಕುಕ್ ಆಗಬೇಕಂತೇನಿಲ್ಲ. ಒಂದು ಕುದಿ ಬಂದರೆ, ಒಂದೆರಡು ಕುದಿ ಬಂದರೆ ಸಾಕು. ಬಿಕಾಸ್ ಆಲ್ರೆಡಿ ಇದು ಮಸಾಲ ನಾವು ಕುಕ್ ಮಾಡಿದ್ದೀವಲ್ವ, ಅದಕ್ಕಾಗಿ. ಓಕೆ, ಇದು ಕುದಿ ಬರ್ತಾ ಇದೆ. ಈಗ ನಾವು ರಾಜ್ಮಾ ಹಾಕ್ಕೊಳ್ಳೋಣ ವಿತ್ ವಾಟರ್ ಸಮೇತ ಹಾಕ್ಕೊಳ್ಳೋಣ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ರಾಜ್ಮಾ ಹಾಕಿದ್ಮೇಲೆ ಇದಕ್ಕೆ ಒಂದೊಳ್ಳೆ ಕಲರ್ ಬರುತ್ತೆ. ಸೊ ಸ್ವಲ್ಪ ಫ್ಲೇಮ್ ಹೈ ಮಾಡ್ಕೊಳ್ಳೋಣ. ಒಂದು ಕುದಿ ಬರಲಿ, ಆವಾಗ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡು ಅದಕ್ಕೆ ಕಸ್ತೂರಿ ಮೆಥಿ ಹಾಕಿ ಗಾರ್ನಿಷ್ ಮಾಡಿಕೊಂಡ್ರೆ ನಮ್ಮ ರಾಜ್ಮಾ ರೆಡಿ ಇದೆ. ಇದಕ್ಕೆ ನಾವು ಬಾಸುಮತಿ ರೈಸ್ ಮಾಡ್ಕೊತಾ ಇದ್ದೀವಿ, ಅದು ನಿಮಗೆ ತೋರಿಸ್ತೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿದೆ. ಓಕೆ, ಇಲ್ಲಿ ಇವಾಗ ಚೆನ್ನಾಗಿ ಕುದಿ ಬಂದಿದೆ, ಇದು ರೆಡಿ ಇದೆ ಈಗ. ಸೊ ಇಲ್ಲಿ ನಾನು ತೊಗೊಂಡಿದ್ದೀನಿ ಕಸ್ತೂರಿ ಮೇಥಿ. ಇದನ್ನು ಕ್ರಷ್ ಮಾಡಿ ಇದಕ್ಕೆ ಹಾಕಿದ್ರೆ ರೆಡಿ ನಮ್ಮ ರಾಜ್ಮಾ. ಇವಾಗ ನಾನು ಇಲ್ಲಿ ರೈಸ್ಗೆ ಇಟ್ಟಿದ್ದೀನಿ, ಅದು ರೆಡಿ ಆದರೆ ನಾನು ನಿಮಗೆ ಪ್ಲೇಟ್ ಸರ್ವಿಂಗ್ ಮಾಡಿ ತೋರಿಸ್ತೀನಿ. ಸೊ ಇದು ರೆಡಿ ಆಯಿತು, ನಾನು ಫ್ಲೇಮ್ ಆಫ್ ಮಾಡ್ತಿದ್ದೀನಿ. ಸೊ ಇದಕ್ಕೆ ಇವಾಗ ಉಪ್ಪು ಹಾಕ್ತಾಯಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ನಾನು ಹಾಕೋತಾ ಇದ್ದೀನಿ ಲವಂಗ ಮತ್ತು ಇದು ಸ್ಟಾರ್ ಹೂವು ಅಂತ ಹೇಳ್ತಾರಲ್ಲ ಅದು ಇದಕ್ಕೆ. ಸೊ ಅದರಿಂದ ಒಳ್ಳೆ ಅರೋಮ ಬರುತ್ತೆ. ಸೊ ರೈಸ್ ರೆಡಿ ಆಗಲಿ, ಪ್ಲೇಟ್ ಸರ್ವ್ ಮಾಡಿ ತೋರಿಸ್ತೀನಿ. ಓಕೆ ನೋಡಿ, ಇದು ನಮ್ಮ ರಾಜ್ಮಾ ಬಾಯ್ಲ್ಡ್ ಎಗ್ ಮಾಡಿದ್ದೀವಿ. ಸೊ ಇದು ರೈಸು, ಬಾಸ್ಮತಿ ರೈಸು ಸಖತ್ ಕಾಂಬಿನೇಷನ್ ಇದಕ್ಕೆ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಆನಿಯನ್ಸ್ ಜೊತೆಗೆ. ಸೊ ನೀವು ಕೂಡ ಈ ಒಂದು ರೆಸಿಪಿ ಟ್ರೈ ಮಾಡಿ, ನಾನು ಹೇಗೆ ಮಾಡಿದೆ ಅದೇ ಥರ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.